ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಚಿಕನ್ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಔಟ್ಪುಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಒಳ್ಳೆ ಚಿಕನ್ ಬಿರಿಯಾನಿ ಮಾಡೋದನ್ನ ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ಒಂದು ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಇವಾಗ ಚಿಕನ್ನ ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಬಂದು ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಫಸ್ಟು ಒಗ್ಗರಣೆಗೆ ಎಲ್ಲ ಸ್ಪೈಸೀಸು, ಬಿರಿಯಾನಿ ಮಸಾಲೆ ಏನು ಬರುತ್ತೆ ಅದು, ಒಂದೆರಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇದಿಷ್ಟನ್ನು ಒಗ್ಗರಣೆಗೆ. ಹಾಗೆಯೇ ರುಬ್ಕೊಳ್ಳೋಕೆ ಬಂದು ಶುಂಠಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ನಾನೇನು ತೊಗೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ, ರುಬ್ಬಕ್ಕೆ ಒಂದು ಸ್ವಲ್ಪ ಹಾಕ್ಕೋತೀನಿ. ಇದಕ್ಕೆ ಮಾಮೂಲಿ ಇನ್ನೇನು ಖಾರದ ಪುಡಿ, ಹಾಗೆಯೇ ಧನಿಯಾ ಪುಡಿ, ಮಾಮೂಲಿ ಮನೇಲಿರೋವಂಥದ್ದು ಏನು ಚಿಕನ್ ಬಿರಿಯಾನಿಗೆ ಹಾಕ್ಕೋತೀವೋ ಅದೇನೇ. ಬಟ್ ಈ ರೀತಿ ಒಂದು ಸರಿ ಮಾಡಿ ನೋಡಿ, ಟೇಸ್ಟ್ ಸೂಪರಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ನೈಸಾಗಿ ರುಬ್ಕೊಂಡು ಈ ರುಬ್ಕೊಂಡಿರುವಂತಹ ಮಸಾಲೆನ ನಾವು ಚಿಕನ್ಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ, ಪುಡಿ ಉಪ್ಪು. ಹಾಗೆಯೇ ರುಬ್ಕೊಂಡಿರೋಂತಹ ಮಸಾಲೆ ಇದನ್ನು ಚೆನ್ನಾಗಿ ನೀಟಾಗೆ ಚಿಕನ್ಗೆಲ್ಲ ಹಿಡಿಯೋ ಥರ ನೀಟಾಗಿ ಹಚ್ಚಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ಫಾಲೋ ಮಾಡಿಕೊಂಡ್ರೆ ನಾನು ಹಾಕೋವಂಥ ರೆಸಿಪೀಸ್ ನಿಮಗೆ ತುಂಬ ಬೇಗನೆ ರೀಚ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ನಾನು ಇವಾಗ ನೀಟಾಗಿ ಕಲಸಿಟ್ಕೊಂಡು ಎತ್ತಿಟ್ಕೊಂಡೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಒಂದು ಅರ್ಧ ಗಂಟೆ ನಂತರ ನಾನು ಒಂದು ಕುಕ್ಕರ್ಗೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು 100 ml ಅಷ್ಟು. ಹಾಗೆಯೇ ಸ್ಪೈಸೀಸು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲನೂ ಚೆನ್ನಾಗಿ ಹಾಕೋಣ. ನೀಟಾಗಿ ಬಾಡಿಸ್ಕೋಬೇಕು. ನಿಮಗೆ ಈರುಳ್ಳಿ ಬೇಕಿದ್ರೆ ಎಷ್ಟು ತೊಗೋಬೋದು ಅಂದರೆ, ನಾನಿಲ್ಲಿ ಚಿಕ್ಕದು 2 ತೊಗೊಂಡಿದ್ದೀನಿ. ದಪ್ಪ ಸೈಜ್ ಇತ್ತು 1 ತೊಗೊಂಡ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಎಲ್ಲ ಫ್ರೈ ಆದ ನಂತರ ಟೊಮೆಟೊ, ಪುದೀನ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ನೀಟಾಗಿ ಹುರ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾವು ಏನು ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನ ಚಿಕನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ನೀಟಾಗೆ ಕೈ ಆಡ್ಕೊಳ್ಳಿ. ಹರಳುಪ್ಪು ಹಾಕ್ಕೋತಿದ್ದೀನಿ. ಫಸ್ಟಿಗೆ ಪುಡಿ ಉಪ್ಪು ಹಾಕ್ಕೊಂಡಿದ್ದೆ, ಇವಾಗ ಕಲ್ಲುಪ್ಪು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಸಿ ವಾಸನೆ ಹೊರಟೋಗ್ಬೇಕು. ಚಿಕನಲ್ಲಿರೋಂತಹ ನೀರಿನ ಅಂಶ ಸ್ವಲ್ಪ ನಮಗೆ ಬಿಟ್ಕೋಬೇಕು ಎಣ್ಣೆಲೆ ಚೆನ್ನಾಗಿ. ನೋಡಿ, ಈ ಥರ ನೀರೆಲ್ಲ ಕರಗಿ ಬರೀ ಎಣ್ಣೆಲೆ ಚಿಕನ್ ಬೇಯಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈ ಆಡ್ತಾಯಿರಿ, ಇಲ್ಲಾಂದರೆ ತಳ ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ½ ಆನ್ ಅವರೆಲ್ಲ ನಿಮಗೆ ಚಿಕನ್ ಬಿರಿಯಾನಿ ಅನ್ನೋದು ರೆಡಿ ಆಗಿಬಿಡುತ್ತೆ. ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿ ನೋಡಿ. ಇವಾಗ ನಾನು 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ನೀರು ಅಳತೆ ಮಾಡಿ ನಾನು ಹಾಕೋತಾ ಇದ್ದೀನಿ. ಮಿಕ್ಸಿ ಏನು ರುಬ್ಬಿದ್ವಲ್ಲ ಆವಾಗಲೇ ಮಸಾಲೆ, ಅದೇ ಜಾರಲ್ಲಿ ನೀರು ಹಾಕ್ಕೊಂಡು 2 ಲೋಟಗೆ 4 ಲೋಟ, 2 ಲೋಟ ಅಕ್ಕಿಗೆ 4 ಲೋಟ ನೀರು. ಸೊ ನೀರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ, ಇನ್ನೂ ಸ್ವಲ್ಪ ಬೇಕನ್ಸುತ್ತಾ ಅಂತೇಳ್ಬಿಟ್ಟು ನೋಡಿಕೊಂಡು, ಆನಂತರ ಇದಕ್ಕೆ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕ್ಕೊಂಡು ತೊಳೆದಿಟ್ಕೊಂಡಿರೋಂಥ ಅಕ್ಕಿ 2 ಲೋಟ ತೊಗೊಂಡಿದ್ದೀನಿ. ಈಗ ನೋಡಿ, ಅಕ್ಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು 1 ವಿಷಲ್ ತೆಗೆಸಿದ್ರೆ ಸಾಕು. ಸ್ವಲ್ಪ ಹೈ ಪ್ರೆಷರ್, ಇದು ಪ್ರೆಸ್ಟೀಜ್ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. 1 ವಿಷಲ್ಲೇ ಸಾಕು ನಿಮಗೆ. 1 ವಿಷಲಿಗೆಲ್ಲ ಬಿರಿಯಾನಿ ರೆಡಿ ಆಗಿಬಿಟ್ಟಿರುತ್ತೆ. ತುಂಬ ರುಚಿಯಾಗಿರುವಂತಹ ಬಿರಿಯಾನಿನ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಗ ಟೈಮ್ ಕೂಡ ತುಂಬಾ ಕುಕ್ಕರಲ್ಲಿ ಮಾಡೋದ್ರಿಂದ ಸೇವ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗೆ ಸ್ಮೂತಾಗೆ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ಅನ್ನನೂ ಕೂಡ ನಿಮಗೆಲ್ಲೂ ಒಂಚೂರು ಮುದ್ದೆ ಇಲ್ಲ. ಒಂದು ಸರಿ ನೀಟಾಗಿ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಬಿರಿಯಾನಿ ರೆಡಿಯಾಗಿರುತ್ತೆ. ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನನಗೆ ಹೇಳಿ ಯಾವ ಥರ ಬಂದಿತ್ತು ಅಂತ. ಸೂಪರಾಗಿರುತ್ತೆ. ಒಂದು ಒಳ್ಳೆ ಬಿರಿಯಾನಿ ರೆಸಿಪೀಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.